ಜೆಡಿಎಸ್ಗೆ ಜಮೀರ್ ಅಹಮದ್ ಖಾನ್ ಸೇರ್ಪಡೆ ವಿಚಾರ ಕುರಿತಂತೆ ಕುಮಾರಸ್ವಾಮಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೆಡಿಎಸ್ ಪಕ್ಷದ ಜೊತೆಗೆ ಯಾರು ಸಂಪರ್ಕ ಬೆಳೆಸಿಲ್ಲ. ಜೆಡಿಎಸ್ಗೆ ಜಮೀರ್ ಸೇರ್ಪಡೆ ವಿಚಾರ ನಮ್ಮ ಜೆಡಿಎಸ್ಗೆ ಯಾರು ಸಹಿತ ಸಂಪರ್ಕ ಬೆಳೆಸಿಲ್ಲ. ಜಮೀರ್ ಜೆಡಿಎಸ್ ಸೇರ್ಪಡೆ ಬಗ್ಗೆ ಎಚ್ಡಿಕೆ ಸ್ಫೋಟಕ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನಾವು ಮಾಡಿದ ತಪ್ಪುಗಳನ್ನ ಮತ್ತೆ ಮಾಡಲ್ಲ ಎನ್ನುತ್ತಲೇ ಜಮೀರ್ಗೆ ತಿವಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಇಂತಹ ಸಂದರ್ಭಗಳನ್ನ ನಾವು ದುರ್ಬಳಕೆ ಮಾಡಿಕೊಳ್ಳಲ್ಲ. ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಅವರೇ ಹೇಳುತ್ತಿದ್ರು. ಬಹುಶಃ ಅದಕ್ಕೆ ಮೂಲ ಆಗಬಹುದು ಎಂದ ಕುಮಾರಸ್ವಾಮಿ. ಅಲ್ಪಸಂಖ್ಯಾತ ನಾಯಕರ ಮೇಲೆ ಕಾಂಗ್ರೆಸ್ನ ಕ್ರಮ ತಪ್ಪು. ಒಂದು ಸಮುದಾಯದ ಮೇಲೆ ಯಾಕೆ ನಿಮ್ಮ ಗದಾ ಪ್ರಹಾರ ಮಾಡ್ತೀರಾ? ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಹರಿಹಾಯ್ದ ಕುಮಾರಸ್ವಾಮಿ. ಮುಸ್ಲಿಮರ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿಗೆ ದಿಢೀರಂತ ಲವ್ ಶುರುವಾಗಿದೆ. ಜೆಡಿಎಸ್ಗೆ ಜಮೀರ್ ಸೇರ್ಪಡೆ ಆಗ್ತಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಈ ಹಿಂದೆ ಮಾಡಿದ ತಪ್ಪನ್ನೇ ಮತ್ತೆ ಮಾಡೋಕೆ ಇಷ್ಟಪಡಲ್ಲ. ಒಂದು ಸಮುದಾಯದ ಮೇಲೆ ಇವರು ತಮ್ಮ ಗದಾ ಪ್ರಹಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇದು ಸರಿಯಲ್ಲ. ಅಲ್ಪಸಂಖ್ಯಾತರ ಸಮುದಾಯದ ಮೇಲೆ ಕಾಳಜಿಯನ್ನ ವಹಿಸಿಕೊಂಡು ಮಾತನಾಡಿದ್ದಾರೆ ಕುಮಾರಸ್ವಾಮಿ. ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಹುಶಃ ಇದೇ ಇರಬೇಕು, ಆ ಕ್ರಾಂತಿಗೆ ಇದೇ ಮೂಲ ಆಗಿರಬೇಕು. ಕುಮಾರಸ್ವಾಮಿ ಒಂದ್ ಕಡೆ ಕಾಂಗ್ರೆಸ್ಗೆ ಲೇವಡಿಯನ್ನ ಮಾಡ್ತಾರೆ, ಮತ್ತೊಂದು ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇನ್ನು ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಜೆಡಿಎಸ್ಗೆ ಸೇರ್ಪಡೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿವಿಯುವಂತ ಕೆಲಸವನ್ನ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ಗೆ. ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಜೆಡಿಎಸ್ ಪಕ್ಷದಿಂದಾನೇ ಕಾಂಗ್ರೆಸ್ಗೆ ಹೋಗ್ತಾರೆ. ಇದೇ ಕಾಂಗ್ರೆಸ್ ಈ ಒಂದು ದಾವಣಗೆರೆ ದಂಗಲ್ ವಿಚಾರದಲ್ಲಿ ಮಾಡಿದಂತ ಒಂದಿಷ್ಟು ತಪ್ಪುಗಳಿಂದಾಗಿ, ಅಂದ್ರೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಕೇಳಿ ಬರ್ತಾ ಇತ್ತು. ಕುಮಾರಸ್ವಾಮಿ ಅವರು ನಮಾಜ್ಗೆ ಬರಲಿಲ್ಲ ಅನ್ನುವಂಥ ಕಾರಣಕ್ಕೆ ಜೆಡಿಎಸ್ ಪಕ್ಷವನ್ನ ಒದ್ದು ಬಂದಿದ್ದಾರೆ ಜಮೀರ್ ಅಹಮದ್ ಖಾನ್ ಅಂತ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಕೇಳಿ ಬರ್ತಾ ಇತ್ತು. ಎಷ್ಟೋ ಜನ ಮಾತನಾಡಿದ್ದಾರೆ ಈ ಬಗ್ಗೆನೆ. ಒದ್ದು ಬಂದಿದ್ದಾರೆ ಜೆಡಿಎಸ್ನ ಬೇಡ ಅಂತ ಜಮೀರ್ ಅಹಮದ್ ಖಾನ್. ಅಂಥದ್ರಲ್ಲಿ ಅವರಿಗೆ ಅವಮಾನ ಆದ್ರೆ ಅದನ್ನ ಸಹಿಸ್ಕೊಳ್ತೀವ ನಾವು? ಅವ್ರು ಸಹಿಸ್ಕೊಳ್ತಾರ? ಸ್ವಾಭಿಮಾನ ಮುಖ್ಯ ನಮಗೆ ಅಂತ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಇದೀಗ ಏನು ಜಮೀರ್ ಅಹಮದ್ ಖಾನ್ ಜೆಡಿಎಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಂಗಲ್ ಆದ ಬಳಿಕ ಅಬ್ದುಲ್ ಜಬ್ಬಾರ್, ನಾಸೀರ್ ರಾಜೀನಾಮೆ ಆದ ಬಳಿಕ ಇದೀಗ ಜಮೀರ್ ಅಹಮದ್ ಖಾನ್ಗೂ ಸಹಿತ ಇದರ ಕುತ್ತು ಬರುತ್ತೆ, ಅವರ ತಲೆದಂಡವು ಆಗ್ಬಿಡ್ಬೋದು ಅನ್ನುವಂಥ ಈ ರೀತಿಯಾದಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಸಂಪುಟ ಸಭೆಯಲ್ಲಿ ನಡೆದಂಥ ಒಂದಿಷ್ಟು ಬೆಳವಣಿಗೆಗಳನ್ನು ನೋಡಿದಾಗ ಜಮೀರ್ ಅಹಮದ್ ಖಾನ್ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಎಷ್ಟೋ ಜನ ಶಾಸಕರು. ಅಲ್ಲಿ ಡಿ.ಕೆ. ಶಿವಕುಮಾರ್ಗೆ ಒಂದು ರೀತಿಯಾಗಿ ಮುಖಭಂಗ ಆಗುತ್ತೆ, ಸಭೆಯಿಂದ ಎದ್ದು ಹೊರಗಡೆ ಹೋಗ್ತಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗುತ್ತೆ. ಈಗ ಒಂದು ಕಡೆ ಕೇಳಿ ಬರ್ತಾ ಇತ್ತು, ಜೆಡಿಎಸ್ಗೆ ಸೇರ್ಪಡೆ ಆಗ್ಬಿಡ್ತಾರಾ ಮತ್ತೆ ಜಮೀರ್ ಅಹಮದ್ ಖಾನ್ ಅಂತ ಜೆಡಿಎಸ್ ಪಕ್ಷವನ್ನೇ ಬಿಟ್ಕೊಂಡು ಬಂದಂಥವ್ರು ಮತ್ತೆ ಅಲ್ಲಿ ಸೇರ್ಪಡೆ ಆಗ್ತಾರ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಸ್ ನೋಡಿ, ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಆದಂಥ ಬೆಳವಣಿಗೆಗಳು ಈಗಲೂ ಸಹಿತ ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗೆ ಭಿನ್ನಾಭಿಪ್ರಾಯಗಳನ್ನು ಹುಟ್ಟಿ ಹಾಕ್ತಾ ಇದ್ದಾವೆ ಅಂತ ಅಂದರೆ, ಕೇವಲ ಅಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಭ್ಯರ್ಥಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ, ಬೈ ಎಲೆಕ್ಷನ್ ವೋಟಿಂಗ್ ಆದರೂ ಸಹಿತ ಇದೀಗ ಮತ್ತೆ ಕಾಂಗ್ರೆಸ್ನಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೀವಿ. ಜಮೀರ್ ಅಹಮದ್ ಖಾನ್ ವಿರುದ್ಧ ಡಿ.ಕೆ. ಶಿವಕುಮಾರ್ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಬನ ರಣತಂತ್ರವನ್ನ ರೂಪಿಸ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರುತ್ತೆ. ಇದೇ ಎಸ್ ಮಲ್ಲಿಕಾರ್ಜುನ್ ಮತ್ತು ಡಿ.ಕೆ. ಶಿವಕುಮಾರ್ ಸಂಪುಟ ಸಭೆಯಲ್ಲಿ ಜಮೀರ್ ಅಹಮದ್ ಖಾನ್ಗೆ ಬೇರೆ ಶಾಸಕರು ಬೆಂಬಲವನ್ನು ಸೂಚಿಸುವಂತ ಸಮಯದಲ್ಲಿ ಆ ಒಂದು ಸಭೆಯಿಂದ ಎದ್ದು ಹೊರಗಡೆ ಹೋಗ್ತಾರೆ. ಅಂದ್ರೆ ಸಾಕಷ್ಟು ಬೆಳವಣಿಗೆಗಳು ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಒಂದ್ ಕಡೆ ಹಿಡ್ಕೊಳ್ಳೋ ಹಾಗೂ ಇಲ್ಲ, ಬಿಟ್ಕೊಡೋ ಹಾಗೂ ಇಲ್ಲ, ಆ ಮಟ್ಟಿನಲ್ಲಿ ಇದೆ. ಯಾಕಂದ್ರೆ ಮತ್ತೊಂದು ನೋಡಬೇಕು ಅಂದ್ರೆ
ಸಿಎಂ ಸಿದ್ದರಾಮಯ್ಯ ಅವರ ಬನ ಆಪ್ತ ಜಮೀರ್ ಅಹಮದ್ ಖಾನ್.